ಈಗ ಟೈಮ್ ಆಗಿದೆ 5 ಗಂಟೆ. ಒಂದು ಸೀಕ್ರೆಟ್ ಹೇಳ, ಅಲಾರಾಮ್ ಹೊಡ್ಕೊಳ್ಳೋಕ್ಕಿಂತ ಮುಂಚೆನೇ ಎದ್ದಿದ್ದೀನಿ. ಅವಿಗೆ ಮಲ್ಕೊಂಡಿದ್ದೇನೆ. ಅವ್ನು ಹೇಳೋಕ್ಕಿಂತ ಮುಂಚೆ ವರ್ಕೌಟ್ ಮತ್ತು ಪ್ರಾಣಾಯಾಮ ಮುಗಿಸ್ಬಿಡ್ಬೇಕು. ಐ ಹೋಪ್ ಐ ಆಮ್ ಆಡಿಬಲ್. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಿನ್ನೆ ನಾನು ವ್ಲಾಗಲ್ಲಿ 60 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಯಾವತ್ತಂತ ಹೇಳಿರಲಿಲ್ಲ. ಸೊ November 24th ಅದು ವ್ಲಾಗ್ ಎಡಿಟ್ ಮಾಡಿದ್ದು. ಇವತ್ತು November 25th. ಸೊ ಅಲಾರಾಮ್ 5 o'clock ಇಟ್ಟಿದ್ದೆ. ನೋಡೋಣ, ಎಚ್ಚರ ಆದರೆ ಇವತ್ತು ಸ್ಟಾರ್ಟ್ ಮಾಡೋಣ, ಇಲ್ಲಾಂದರೆ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಸರ್ಪ್ರೈಸಿಂಗ್ ಥಿಂಗ್ ಅಂದರೆ ಏನು ಅಂತ ಹೇಳಿದರೆ, ಅಲಾರಾಮ್ ಇಟ್ಟು ಮುಂಚೆನೇ ನಾನು ಬೇಗ ಎದ್ಬಿಟ್ಟೆ, ಒಂದು 2 minutes ಮುಂಚೆನೇ. ಸೊ ಅದು ಹೇಗೆ ಅಯ್ಯೋ ಹೇಳ್ಬೇಕಲ್ಲಪ್ಪ ಅಂತ ಆಗಲಿ ಅಥವಾ ಇನ್ನೂ ಸ್ವಲ್ಪ ಹೊತ್ತು ಮುಂಚೆ ಆ ಥರ ಏನೂ ಅನಿಸಿಲ್ಲ. ತಕ್ಷಣ ಹೇಳ್ಬೇಕು ಅನ್ನಿಸ್ತು. ಐ ಥಿಂಕ್ ಇಟ್ಸ್ ಅ ಗುಡ್ ಸ್ಟಾರ್ಟ್. ಸೊ ಇವತ್ತೊಂದು ಡೇ 1 ಶುರು ಆಯಿತು. ಸೊ ಬ್ರಷ್ ಎಲ್ಲ ಆದಮೇಲೆ ಒಂದು ಅರ್ಧ ಲೀಟ್ರ್ ನೀರು ಕುಡಿದೆ ಮಲಾಸನದಲ್ಲಿ. ಅದಾದ್ಮೇಲೆ ವೆಯ್ಟ್ ಚೆಕ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನೀರು ಕುಡೋಕ್ಕಿಂತ ಮುಂಚೆನೇ ವೆಯ್ಟ್ ಚೆಕ್ ಮಾಡಬೇಕಿತ್ತು, ಪರವಾಗಿಲ್ಲ. ಕುಡ್ದಾದ್ಮೇಲೆ ಚೆಕ್ ಮಾಡ್ತಿದ್ದೀನಿ. 64.9 ಇದೆ. ಈಗ ಟಾಸ್ಕ್ 3 ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಇದು ಟಾಸ್ಕ್ 4 ಚಾಲೆಂಜಿಂಗ್ ಪಾರ್ಟ್. ಎವ್ರಿ ಡೇ 30 minutes ಆದರೂ ವರ್ಕೌಟ್ ಮಾಡಬೇಕು ಅಂಥೇಳಿ. ನನ್ನ ಫೇವ್ರೇಟ್ ವರ್ಕೌಟ್ ಫಾರ್ಮ್ ಅಂತ ಹೇಳಿದ್ರೆ ಡ್ಯಾನ್ಸು ಮತ್ತು ವಾಕಿಂಗು. ಸೊ ಅವೀಕ್ ಇರೋದ್ರಿಂದ ನಾನು ಡ್ಯಾನ್ಸ್ನ ಚೂಸ್ ಮಾಡಬೇಕು, ಸೊ ದಟ್ ಐ ಕ್ಯಾನ್ ಡೂ ಇಟ್ ಎಟ್ ಹೋಮ್ ಅಂತ ಹೇಳಿ. ಆ್ಯಂಡ್ ನಾನು ಡ್ಯಾನ್ಸ್ ಫಾಲೋ ಮಾಡೋದು ಯೂಟ್ಯೂಬಲ್ಲಿ ಡ್ಯಾನ್ಸ್ ವಿತ್ ದೀಪ್ತಿ ಅಂತ ಒಂದು ಚಾನಲ್ ಇದೆ. ಅವ್ರದ್ದು ವರ್ಕೌಟ್ ತುಂಬ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಆಗಿರುತ್ತೆ. ಅದು ನಾನು 3-4 ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ ಅವ್ರ ಚಾನಲ್ ಫಾಲೋ. ನೀವು ಚೆಕ್ ಮಾಡ್ಬೋದು, ಡ್ಯಾನ್ಸ್ ವಿತ್ ದೀಪ್ತಿ ಅಂತ ಹೇಳಿ. ಅಂದಾಗೆ ನಾನು ಶುರು ಮಾಡಿದಾಗ ಆ್ಯಸ್ ಯೂಶ್ವಲ್ ಆ್ಯಸ್ ಎಕ್ಸ್ಪೆಕ್ಟೆಡ್ ನನ್ನ ಮಗ ಎದ್ದೇ ಬಿಟ್ಟ. ಅವ್ನಿಗೊಂಚೂರು ಸೌಂಡ್ ಆದರೂ ಕೂಡ ನನ್ನ ಪಕ್ಕದಲ್ಲಿಲ್ಲ ಅಂದರೆ ಎದ್ದು ಬಂದುಬಿಡ್ತಾನೆ. ಎದ್ದು ಬಂದ, ಪಾಪ ಬೇಜಾರಾಯಿತು ಆ್ಯಕ್ಚುಲಿ ನನಗೆ. ಯಾಕಂದರೆ ಅವ್ನು ನಿದ್ದೆ ಮಾಡೋದಿಲ್ಲ. ಇವಾಗ 5 ಗಂಟೆಗೆ ನನ್ನ ಜೊತೆನೇ ಎದ್ಬಿಟ್ಟ. ಅವ್ನು 5:30 ಆಗಿತ್ತು ಅನ್ಸುತ್ತೆ ಅವ್ನು ಎದ್ದಾಗ. ನಾನು ಹೋಗಿ ಅವನ ಜೊತೆ ಮಲ್ಕೊಳ್ಳೋಕ್ಕೂ ಆಗಲ್ಲ ಇವಾಗ ಈ ಚಾಲೆಂಜ್ ಇದ್ದ. ಆ್ಯಂಡ್ ಅವನಿಲ್ಲಿ ಬಂದು ನಿದ್ದೆ ಮಾಡಲ್ಲ. ನನಗೆ ಗೊತ್ತು ಆ ಥರ ಎಲ್ಲ ಡಿಸ್ಟರ್ಬೆನ್ಸ್ ಇದ್ದಿರಬೇಕಾದ್ರೆ ಹೇಗೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ವರ್ಕೌಟ್ ಮುಗೀತು. ಫೀಲಿಂಗ್ ಸೋ ಹ್ಯಾಪಿ ಆ್ಯಂಡ್ ಎನರ್ಜೈಸ್ಡ್. ನೋಡಿ, ಸುಮ್ಮನೆ ಲೇಜಿ ಅಂತ ಅನ್ಕೋತೀನಿ. ಅವ್ನು ಎದ್ಬಿಟ್ಟ ಆಗಿತ್ತು ಸೌಂಡಿಗೆ. ಪಾಪ 5:30 ಎದ್ಬಿಟ್ಟ. ಫುಲ್ ನಿದ್ದೆ ಆಗಿದೆ. ಅವ್ನು ಮಲ್ಕೊಳ್ಳಲ್ಲ. ಎಚ್ಚರ ಆದರೆ ಏನು ಮಾಡೋಕ್ಕಾಗಲ್ಲ. ಟೈಮ್ ನೋಡಿ, ಈಗ ಎಕ್ಸಾಕ್ಟ್ಲಿ 6:01 ಆಗಿದೆ. ಆ್ಯಂಡ್ ನೋಡಿ, ಬೆಳಕಾಗ್ತಾ ಬಂತು. ಈಗ ಲಾಂಗ್ ಡೇಸ್ ಆಗಿರೋದ್ರಿಂದ ಬೇಗ ಬೆಳಕು ಕಾಣುತ್ತೆ ಆ್ಯಂಡ್ ಲೇಟಾಗಿ ಕತ್ಲಾಗತ್ತೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಆ್ಯಕ್ಷನ್, ವಿಚ್ ಇಸ್ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೋಡಿ ನೋಡಿ ನೋಡಿ, ಎದ್ದು ಹೇರ್ ಕಟ್ ನೋಡಿ ಹೆಂಗೆ ಮಾಡ್ಕೊಂಡಿದ್ದೇನೆ ರಾಜ. ಮುದ್ದು ಕೊಬ್ಬು ನಾಡ್ತಾ ಇದ್ದೀನಿ ಅದಕ್ಕೆ. ಆ್ಯಕ್ಚುಲಿ ನಾನು ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಚಾಲೆಂಜ್ ಬಗ್ಗೆ ಮಾತ್ರ ಅಲ್ಲ, ನಾನು ಏನೇನು ಮಾಡಿದ್ದೀನಿ ಎಲ್ಲನೂ. ಸೊ ಇದು ಡೈಲಿ ವ್ಲಾಗ್ ಅಂತಲೇ ಆಗಿಬಿಡುತ್ತೇನೋ. ಬಟ್ ನಾಳೆಯಿಂದ ನಾನು ಚಾಲೆಂಜ್ ರಿಲೇಟೆಡ್ ಮಾತ್ರ ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡಬೇಕಂತ ಇದ್ದೀನಿ. ನೀವು ಹೇಳಿ ನನಗೆ ಡೈಲಿ ವ್ಲಾಗ್ ಜೊತೆಗೆ ಡೈಲಿ 60 ಡೇಸ್ ಚಾಲೆಂಜ್ ಬಗ್ಗೆನೂ ಹೇಳ, ಇಲ್ಲ ಜಸ್ಟ್ ಚಾಲೆಂಜ್ ರಿಲೇಟೆಡ್ ಮಾತ್ರ ಇಲ್ಲ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ಇವಾಗ ಬ್ರಷ್ ಮಾಡಿ ಇಬ್ಬರು ಸ್ನಾನ ಮಾಡ್ತಾ ಇದ್ದೀವಿ. ಅವನು ನನ್ನ ಜೊತೆ ಸ್ನಾನ ಮಾಡ್ತೀನಿ ಅಂತ ಹೇಳ್ದ. ಸೊ ಇಬ್ಬರು ಸ್ನಾನ ಮಾಡಿಕೊಂಡು ಈಗ ದೇವರ ಪೂಜೆ ಮಾಡಿ ಈಗ ನೆಕ್ಸ್ಟ್ ಟಾಸ್ಕ್ಗೆ ಹೋಗಬೇಕು.
ನೋಡಿ ಇಷ್ಟೆಲ್ಲ ಕೆಲಸ ಆದಮೇಲೆ ಕೂಡ ಟೈಮ್ ಈಗ 6:40 ಆಗಿದೆ. ಮೊದಲೆಲ್ಲ ನಾನು 6:40ಗೆ ಎದ್ದೇಳ್ತಿದ್ದೆ, ಅದು ಕಷ್ಟಪಟ್ಟು. ಈಗಾಗಲೇ ಇಬ್ಬರದು ಸ್ನಾನ ಆಗಿ ವರ್ಕೌಟಿಗೆ ಅಷ್ಟೆಲ್ಲ ಮುಗಿಸಿ ಈಗ ದೇವ್ರ ಪ್ರೇಯರ್ ನಡೀತಾ ಇದೆ. ಬ್ಲಾಂಕೆಟ್ ನೀರು ಕುಡಿತಾರೆ ನನ್ನ ಮಗ, ಗೊತ್ತಾ? I want to play. Keep drinking and play. Put up. This is the first thing, no? No, Please not. this is first. Okay. You can play and then drink. Okay. Johnny. Do you want to hold it? Okay. Wait. I'll feel. Punyata. Drink that water. I'll keep it here and then I can eat it. ಸೊ ಸ್ನಾನ ಆದಮೇಲೆ ಅವನಿಗೆ ಫಸ್ಟು ಒಂದು ಗ್ಲಾಸ್ ನೀರು ಕೊಟ್ಬಿಡ್ತೀನಿ, ಬಿಸಿನೀರು. ಅದಾದಮೇಲೆ ಡ್ರೈ ಫ್ರೂಟ್ಸು. ಅವ್ನು ಸ್ವಲ್ಪ ಹಠ ಮಾಡ್ತಾನೆ ನೀರು ಕುಡಿಲಿಕ್ಕೆ, ಬಟ್ ಸಮಾಧಾನ ಮಾಡಿ ಕುಡಿಸಿದ್ರೆ ಪಾಪ ಕುಡಿತಾನೆ. ಆಮೇಲೆ ಫ್ಲಾಕ್ಸ್ ಸೀಡ್ಸ್ ತಿನ್ನಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಟಾಸ್ಕು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋದು ಇಬ್ಬರಿಗೂ, ನನಗೂ ಅವನಿಗೂ. ಇವತ್ತು ಆಫೀಸ್ಗೆ ಹೋಗಬೇಕು ನಾನು ಮಂಡೇ. ಸೊ ಅವ್ನು ಸ್ಕೂಲಿಗೆ ಹೋಗೋದ್ರಿಂದ ನಾನು ಮಂಡೇ ಆಫೀಸ್ಗೆ ಹೋಗೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ನನಗೆ. ಸೊ ಟೊಮೆಟೊ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ತರಕಾರಿ ಇಸ್ ಕವರ್ಡ್. ಆಮೇಲೆ ಅಡುಗೆನೂ ಮಾಡ್ತಾಯಿಲ್ಲ, ಯಾಕಂದರೆ ನಿನ್ನೆದೇ ನಾನು ಒಂದು ಸೋಯಾಬೀನ್ದು ಕಾಳು ಇರುತ್ತಲ್ಲ, ಆ ಕಾಳಿಂದು ಅನ್ನ ಮಾಡಿದ್ದೆ, ಅದು ಹಾಗೆ ಉಳಿದಿದೆ. ಅದನ್ನು ಕಟ್ಕೋತಾ ಇದ್ದೀನಿ, ಜಸ್ಟ್ ಬಿಸಿ ಮಾಡಿಕೊಂಡು ಹಣ್ಣು ಮತ್ತು ತರಕಾರಿಗಳನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ವೆಜಿಟೇಬಲ್ಗೆ ತರಕಾರಿ ಇವತ್ತು. ಐನೋ ಕೆಲವೊಂದು ಸ್ಟಡೀಸ್ ಹೇಳುತ್ತೆ, ಆ್ಯಕ್ಚುಲಿ ಸ್ಟಡೀಸ್ ಹೇಳುತ್ತೆ ದ್ಯಾಟ್ ಟೊಮೆಟೊ ಇಸ್ ಅ ಫ್ರೂಟ್, ಬಟ್ ನಾವು ಚಿಕ್ಕಂದಾಗಿಂದ ಏನೋ ಇದನ್ನು ತರಕಾರಿ ಅಂತ ನಂಬಿದ್ರಿಂದ ಐ ಆಮ್ ಆಲ್ಸೋ ಬಿಲೀವಿಂಗ್, ಐ ವಾಂಟ್ ಟು ಗೋ ಹೆಡ್ ವಿತ್ ದ ಸೇಮ್ ಬಿಲೀಫ್. ಸೊ ಇದಕ್ಕೆ ಅನ್ನೋದಕ್ಕೇನೆ ಇದು ನಿನ್ನೆದು ಆ್ಯಕ್ಚುಲಿ ಪಾಪ, ನಾನು ಅದನ್ನೇ ಕಟ್ಕೋತಾ ಇದ್ದೀನಿ. ಸೊ ಇದಕ್ಕೆ ಕರ್ಡ್ ಅಂದರೆ ಯೋಗಟ್ ಹಾಕ್ತಾ ಇದ್ದೀನಿ. ಸೊ ದ್ಯಾಟ್ ಅಟ್ ಲೀಸ್ಟ್ ಇಟ್ ವಿಲ್ ಬಿ ಸಮ್ ಟೇಸ್ಟ್. ಈ ಕಾಳುಗಳು ಇದೆಯಲ್ಲ, ಇದು ಸೋಯಾ ಕಾಳುಗಳು, ನಂಗೆ ಇಷ್ಟ ಆಗಿಲ್ಲ, ಅವ್ಯಕ್ತಿಗೂ ಇಷ್ಟ ಇಲ್ಲ ಇದು. ಸೊ ಇದನ್ನು ಲಾಸ್ಟ್ ಸ್ವಲ್ಪ ಉಳಿದಿತ್ತು, ಅದನ್ನು ಮಾಡಿದೆ, ನೆಕ್ಸ್ಟ್ ಟೈಮ್ ತರಲ್ಲ ಅಂದ್ಕೊಂಡಿದ್ದೀನಿ. 4 ಲಂಚ್ ಬಾಕ್ಸ್ ರೆಡಿ, 2 ನನಗೆ 2 ಅವ್ಯಕ್ತಿಗೆ. ಪಾಪ ಅವನಿಗೆ ಬ್ರೇಕ್ಫಾಸ್ಟು ಲಂಚ್ ಎರಡೂ, ಟೀ ಬ್ರೇಕು, ಏನದು ಮಾರ್ನಿಂಗ್ ಟೀ, ಆಫ್ಟರ್ನೂನ್ ಟೀ, ಲಂಚ್ ಅಂತೆಲ್ಲ ಇರುತ್ತೆ. ನನಗೆ ಇದು ಬ್ರೇಕ್ಫಾಸ್ಟ್ 9 o'clockಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡ್ತೀನಲ್ಲ ಅದಕ್ಕೆ. ಸೊ ದೀಸ್ ಪಾರ್ಟ್ಸ್ ಆ್ಯಂಡ್ ಇದು ಮಧ್ಯಾಹ್ನಕ್ಕೆ ಸೇಮ್ ರೈಸ್ ಆ್ಯಂಡ್ ಯೋಗಟ್ ಇಟ್ಕೊಂಡಿದ್ದೀನಿ. ಸೊ ಈ ಕಾಳುಗಳು ಮತ್ತು ಯೋಗಟ್ ಒಂದು ಸ್ವಲ್ಪ ಪ್ರೋಟೀನ್ ರಿಕ್ವೈರ್ಮೆಂಟ್ ಆದರೂ ಕಂಪ್ಲೀಟ್ ಮಾಡುತ್ತಂತ ಐ ಬಿಲೀವ್. ಅದೇ ಇದು ಡ್ರೈ ಫ್ರೂಟ್ಸು ಮನೇಲಿದ್ದರೆ 9 ಗಂಟೆಗೆ ಇಲ್ಲೇ ತಿಂದುಬಿಡ್ತಿದ್ದೆ. ಮತ್ತು ಸಾಯಂಕಾಲ ಅಂದರೆ ರಾತ್ರಿ ಊಟಕ್ಕೆ ನೆನಕಿಟ್ಬಿಟ್ಟಿದ್ದೀನಿ ಇದನ್ನು, ಮಸೂರ್ ದಾಲ್ ಮತ್ತು ತೊಗರಿಬೇಳೆನ. ಫಾರ್ ದ ಫಸ್ಟ್ ಟೈಮ್ ಎಲ್ಲ ಕೆಲಸ ಮುಗಿಸಿ ಇನ್ನೂ ನಮ್ಮ ಹತ್ರ 45 ಮಿನಿಟ್ಸ್ ಇತ್ತು. ಅದಕ್ಕೆ ಬಟ್ಟೆ ಮಡಿಸ್ತಾ ಇದ್ದೀನಿ, ಆಗಲೇ ವಾಶ್ ಮಾಡಿದ್ದಿದ್ದು. ಆಮೇಲೆ ಇನ್ನೊಂದು ಬ್ಯಾಚ್ ವಾಷಿಂಗ್ ಮಷಿನಲ್ಲಿ ವಾಶ್ ಮಾಡೋಕ್ಕೂ ಹಾಕಿದ್ದೀನಿ. ಈಗ ಅದನ್ನು ಡ್ರೈ ಮಾಡ್ಲಿಕ್ಕೆ ಹಾಕ್ತೀನಿ. ಡ್ರೈಯರ್ ಇದೆ, ಬಟ್ ನಾನು ಆ ಡ್ರೈಯರ್ ಯೂಸ್ ಮಾಡಲ್ಲ. ಆಮೇಲೆ ಈಗ ಜಾಕೆಟ್ ನೋಡಿ, ಆ ವ್ಯಕ್ತಿ ಹಾಕ್ಕೊಂಡ. ಕೆಲವೊಂದು ಟಾಸ್ಕ್ಸ್ನ ಅವನೇ ಮಾಡ್ಕೊಳ್ಳಿ ಅನ್ನೋ ಥರ ಇಂಡಿಪೆಂಡೆಂಟಾಗಿ ಬಿಡ್ತಾ ಇದ್ದೀನಿ ನಾನು. ಈಗ ಅವನಿಗೆ ಶೂಸ್ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲನೂ. ಇದು ಹಂಗೆ ಬಿಟ್ಬಿಟ್ರೆ ತನ್ನ ನೀರು ಬರುತ್ತೆ. ಸೊ ಹಾಕೋಗ್ಬಿಟ್ರೆ ಇಟ್ಸ್ ಕ್ಲೌಡಿ, ಇಸ್ ಇಟ್? ಓ, ಇಟ್ಸ್ ಕ್ಲೌಡಿ. Oh, it's Saudi. Oh, it's rowdy. ನಾನು ಆಗಲೇ ಹೇಳಿದ್ನಲ್ಲ ವಾಷಿಂಗ್ ಮಷಿನಲ್ಲಿ ಬಟ್ಟೆ ಹಾಕಿದ್ದೀನಿ ಅಂತ. ಆ ಬ್ಯಾಚ್ ಮುಗಿಯಿತು ಇವಾಗ. ಸೊ ಅದಕ್ಕೆ ಅದನ್ನು ಡ್ರೈ ಮಾಡ್ಲಿಕ್ಕೆ ಹಾಕ್ತಾಯಿದ್ದೀನಿ. ಇನ್ನೂ ಟೈಮ್ ಉಳಿತಿತ್ತು ನನಗೆ. ಐ ಕಾಂಟ್ ಬಿಲೀವ್ ರಬ್ಬಿಷ್ನ ಬಿಸಾಡಲಿಕ್ಕೂ ನಂಗೆ ಇವಾಗ ಟೈಮ್ ಸಿಕ್ಕಿದೆ. ರೆಡಿ ಆದರೆ ಫೈನಲಿ ಸೊ ಹೋಗ್ತಾ ಇದ್ದೀವಿ ಈಗ. ಸಿ ಯು ಆಫೀಸ್. ಫಟಾಫಟ್ ರೆಡಿಯಾಗಿ ಹೊರಟ್ವಿ ಈಗ.
ಈಗ ಟ್ರಾಮ್ ಬರುತ್ತೆ ನಮ್ಮದು. ಮಳೆ ಬರ್ತಾ ಇದೆ ನೋಡಿ ಯಾವ ಥರ ಇದೆ ವಾತಾವರಣ. ಸೊ ನೋಡಿ, ಒಂದು 5 ಗಂಟೆಗೆ ಏಳೋದ್ರಿಂದ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ. ಐ ಲವ್ ಇಟ್. ಆ್ಯಂಡ್ ದ ಟ್ರಾಮ್ ಇಸ್ ಹಿಯರ್. ಲೆಟ್ಸ್ ಗೋ. ಸೊ ಫಸ್ಟು ಅವಿಕ್ತನಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ಮತ್ತೆ ನಾನು ವಾಪಸ್ ಬರಬೇಕು. ಅಂದರೆ ಮನೆ ಹತ್ರನೇ ನನ್ನ ಆಫೀಸ್ ಇರೋದು. ಆಮೇಲೆ ಆಫೀಸ್ನ ಹೊರಡ್ತೀನಿ. ಆಗಿದೆ. ಇಟ್ಸ್ ಟೈಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಸೊ ಹೋದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ಸೊ ಈಗ ನನ್ನ ಆಫೀಸ್ ರೀಚ್ ಆದೆ. ನನ್ನ ಟೈಮ್ ತೋರಿಸ್ದಂಗೆ 9:05 ಆಗಿದೆ. ಈಗ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡೋ ಟೈಮ್ ಈಗ. ಸೊ ಐ ಆಮ್ ವೇಟಿಂಗ್. ಅಷ್ಟೊಂದೇನು ಹಶು ಆಗಿಲ್ಲ ನನಗೆ, ಯಾಕೋ ಏನೋ ಇವತ್ತು ಚೆನ್ನಾಗೇ ಇದ್ದಂಗಿದೆ ದಿನ. ಸೊ ಇದು ನಂದು ಔಟ್ಫಿಟ್ ಇವತ್ತಿಂದು. ಈಗ ನಾನು ತಂದಿರೋ ಲಂಚ್ ಬಾಕ್ಸ್ನ ಫ್ರಿಡ್ಜಲ್ಲಿ ಇಟ್ಬಿಡೋಣ ಬೇಗ ಮಧ್ಯಾಹ್ನಕ್ಕೆ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ. ಇದು ನನ್ನ ಆಫೀಸ್ ಪ್ಯಾಂಟ್ರಿ. ಟಾಸ್ಕ್ 5, 6, 7 ಕಂಪ್ಲೀಟ್ ಆಯಿತು. ಅಂದರೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡಿದೆ. ಆಮೇಲೆ ಡ್ರೈ ಫ್ರೂಟ್ಸ್ ತಿಂದೆ. ಆಮೇಲೆ ಈಗ ಜಿಂಜೋ ಲೆಮನ್ ವಾಟರ್ ಕುಡಿತಾ ಇದ್ದೀನಿ, ವಿಚ್ ಈಸ್ ಗ್ರೀನ್ ಟೀ. ಐ ಮೀನ್ ಇದರ್ ದಿಸ್ ಆರ್ ಗ್ರೀನ್ ಟೀನ ಕುಡಿಬೇಕು ಅಂತ ಚಾಲೆಂಜ್ ಲಿಸ್ಟಲ್ಲಿದೆ. ಸೊ ಈಗ ಜಿಂಜರ್ ವಾಟರ್ ಕುಡಿತಾ ಇದ್ದೀನಿ. ನಾನು ವಿನೀಶ್ ಅವ್ರು ಹೇಳಿದರು, ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದರು, ನನ್ನ ಆಫೀಸ್ ಡೇ ಒಂದು ವ್ಲಾಗ್ ಮಾಡಿರಿ ಅಂತ ಹೇಳಿ. ಅದು ಮಾಡೋದೇ ಬೇಡ ಅನಿಸುತ್ತೆ. ಈ ಒಂದು ಎಡಿಟ್ ಮಾಡ್ತಾನೆ ನನಗೆ ಆಲ್ಮೋಸ್ಟ್ ಎಷ್ಟೊಂದು ಆಫೀಸ್ ಮೊಮೆಂಟ್ಸ್ ಇಲ್ಲಿ ನಾನು ಕ್ಲಿಪ್ಪಿಂಗ್ನ ತೆಗೆದುಬಿಟ್ಟಿದ್ದೀನಿ. ಸೊ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ನನಗೆ ಈ ಟೈಟಲ್ ಡೇ ಎಟ್ ಮೈ ಆಫೀಸ್ ಅಂತ ಹೇಳ್ಬೇಕಾ, ಇಲ್ಲ ಡೈಲಿ ವ್ಲಾಗ್ ಅಂತ ಹೇಳ್ಬೇಕಾ, ಇಲ್ಲ ಚಾಲೆಂಜ್ ಬಗ್ಗೆ ಹೇಳ್ಬೇಕಾ ಗೊತ್ತಾಗಲಿಲ್ಲ. ಎನಿವೆ ಎನದರ್ ಟಾಸ್ಕ್ ಕಂಪ್ಲೀಟ್ ಆಯಿತು. ಅದು ಆಗಲೇ ಹೇಳ್ದಂಗೆ ಒಂದು ತರಕಾರಿನೂ ಆಯಿತು, ಆಮೇಲೆ ಒಂದು ಫ್ರೂಟು ತಿಂದಾಯ್ತು. ಈಗ ಬನಾನಾ ತಿಂದೆ ನಾನು. ಆಮೇಲೆ ಈಗ ಲಂಚ್ ಟೈಮು, ಲಂಚ್ ಮಾಡ್ತಾಯಿದ್ದೀನಿ. ಲಂಚ್ ಆದಮೇಲೆ ನನಗೆ ಇನ್ನೊಂದು ಹಣ್ಣು ತಿನ್ಬೇಕು ಅನ್ನಿಸ್ತು. ಸೊ ಅಲ್ಲೇ ಇದ್ದ ಒಂದು ನೆಕ್ಟೆರನ್, ಇದು ನೆಕ್ಟೆರನ್ ಅಂತ ಹೇಳಿ ಹಣ್ಣು ಅಂತ ಹೇಳ್ತಾರೆ. ಇದು ಪೀಚ್ ಥರನೇ ಕಾಣುತ್ತೆ, ಬಟ್ ಪೀಚ್ ಅಲ್ಲ. ಇನ್ಫ್ಯಾಕ್ಟ್ ನನಗೂ ಒಂದು ಸತಿ ಕನ್ಫ್ಯೂಸ್ ಆಗುತ್ತೆ ಪೀಚ್ ನೆಕ್ಟೆರನ್ ಅಂಥೇಳಿ. ವಾಟ್ ಐ ಜಸ್ಟ್ ಏಟ್ ದ್ಯಾಟ್ ಫ್ರೂಟ್. ಅದಾದಮೇಲೆ ಒಂದು ಲಂಚ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ಗ್ಯಾಪಲ್ಲಿ ಅನಿಸುತ್ತೆ ಗ್ರೀನ್ ಟೀ ಕುಡಿತಾ ಇದ್ದೀನಿ ಈಗ. ಮತ್ತೆ ನೀವು ವಾತಾವರಣ ನೋಡಿದ್ರಲ್ವ, ಅದು ಬೆಳಗ್ಗೆ ಮಳೆ ಸುರಿತಿದ್ದು ಹಾಗೆ ಸುರಿತಾನೇ ಇದೆ. ಒಂದು ಚೂರು ಅನಿಸ್ತು ಅಷ್ಟೇ ಕಾಫಿ ಕುಡಿಬೇಕು ಅಂತ, ಮತ್ತು ಕುಡಿಲಿಲ್ಲ ಆದರೆ ನಾನು. ಸೊ ಟಾಸ್ಕ್ 8 ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಟಾಸ್ಕ್ 9 ನಾನು ಇನ್ನೊಂದು ಏನಪ್ಪ ಆಯಿತು ಅಂತ ಹೇಳಿದರೆ, ನನ್ನ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. ಐ ಮೀನ್ ನಾಟ್ ಕಂಪ್ಲೀಟ್, ಯಾವುದಾದ್ರೂ ಒಂದು ಸ್ಕಿಲ್ನ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ. ಸೊ SSCನ ನಾನು ಓದ್ತಾ ಇದ್ದೀನಿ. ಇವತ್ತು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ನಾನು
ಕೆಲವೊಂದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅದನ್ನು ಸ್ಟಡಿ ಮಾಡಿದೆ. ಈಗ 3 ಆಯಿತು, ನನ್ನ ಮಗನ ಪಿಕಪ್ ಮಾಡಬೇಕು ಕಿಂಡರ್ ಗಾರ್ಡನಿಂದ. ಅದಕ್ಕೆ ನಾನು ಹೊರಡ್ತಾ ಇದ್ದೀನಿ ಈಗ ಆಫೀಸಿಂದ. ಮಳೆ ಬೆಳಗ್ಗೆಯಿಂದ ಬಂದಿದ್ದು ಇನ್ನೂ ಹಂಗೆ ಬರ್ತಾನೆ ಇದೆ. ಚಳಿನೂ ಆಗ್ತಿದೆ, ಜಾಕೆಟು ತಂದಿಲ್ಲ ನಾನು. ಈಗ ಟಾಸ್ಕ್ 10 ಕಂಪ್ಲೀಟ್ ಮಾಡೋ ಟೈಮು. ಈಗ ಟ್ರಾಮಲ್ಲಿ ಎನಿವೇ ಹೋಗ್ತಾ ಇದ್ದೀನಲ್ಲ ಅವಿಕ್ಕಿನ ಪಿಕಪ್ ಮಾಡಲಿಕ್ಕೆ. ಸೊ ಅಲ್ಲಿ ಬುಕ್ ಓದೋಣ ಅಂಥೇಳಿ. ಸೊ ಅನದರ್ ಟಾಸ್ಕ್ ಬಂದುಬಿಟ್ಟು ಆ ಬುಕ್ನ 5 ಪೇಜಸ್ ಓದಬೇಕು ಅಂತ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿದೆ. ಸೊ ಈಗ ಎಕ್ಸಾಕ್ಟ್ಲಿ 4 o'clock ಆಗಿದೆ. ಮನೆ ಮುಟ್ಟಿದ್ವಿ. ಈಗ ನೋಡಿ ಆಗಲೇ ಗ್ಯಾಸ್ ಆನ್ ಮಾಡಿದ್ದೀನಿ. ಇದೇನು ತೊಳೆದಿಟ್ಟಿದ್ವಲ್ಲ ಅದನ್ನು ಕುದಿಸೋಕ್ಕಿಡ್ತಾ ಇದ್ದೀನಿ, ದಾಲ್. ಸೊ ಈ ಡ್ರೆಸ್ ದಿಸ್ ಡ್ರೆಸ್ Wait, Ray, but keep this big for boiling, no? What happened to this gas? One more gas. Okay, forget it. ಇವಾಗ ರಾತ್ರಿ ಊಟಕ್ಕೆ ತಯಾರು ಮಾಡ್ಕೋತಾ ಇದ್ದೀನಿ. ಮತ್ತು ಅದು ಲಂಚ್ ಬಾಕ್ಸಸ್ ಏನಿತ್ತು ಅದನ್ನು ಫಸ್ಟು ಸಿಂಕಲ್ಲಿ ಹಾಕ್ಬಿಡ್ಬೇಕು, ಆವಾಗಲೇ ಸಮಾಧಾನ ನನಗೆ. ಮತ್ತು ಅವಿಕ್ತಿಗೆ ಏನಾದರೂ ತಿನ್ಲಿಕ್ಕೆ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವ್ನು ಮ್ಯಾಂಗೋ ಕಟ್ ಮಾಡಿಕೊಟ್ಟೆ. ಮ್ಯಾಂಗೋ 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 ಅಂತ ಹಂಗೆ ಕೇಳ್ತಾನೆ ಇದ್ದ, ಅಲ್ಲೇ ಇದ್ದ ಕಟ್ ಮಾಡೋವರೆಗೂ. ಇಲ್ಲಿ ಅಡುಗೆಗೆ ಇಟ್ಟಿದ್ದೀನಿ, ಚಪಾತಿ ಮಾಡ್ಬೇಕು ಅಂದ್ಕೊಂಡೆ, ಆದರೆ ಹಿಟ್ಟು ಇರಲಿಲ್ಲ, ತರಬೇಕು. ಆಮೇಲೆ ಇಲ್ಲಿ ದಾಲ್ ಕುದೀತಾ ಇದೆ, ಆಲ್ಮೋಸ್ಟ್ ಆಯಿತು. ಇದು ನಾಳೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಓಟ್ಸು, ಒಂದು ಸ್ವಲ್ಪ ಓಟ್ಸು, ಆಮೇಲೆ ಚಿಯಾ ಸೀಡ್ಸು, ಸಬ್ಜಾ ಅಂತ ಹೇಳ್ತಾರಲ್ಲ ಅದು, ಫ್ಲ್ಯಾಕ್ ಸೀಡ್ಸು, ಮತ್ತು ಪಿಸ್ತಾಶಿಯೋ, ವಾಲ್ನಟ್ ಇದನ್ನೆಲ್ಲ ಹಾಕಿ ನೆನೆ ಹಾಕಿ ಇಟ್ಬಿಡ್ತೀನಿ ಇವಾಗ ನಾನು. ಸೊ ನಾಳೆಗೆ ಬ್ರೇಕ್ಫಾಸ್ಟ್ ಅದೇ ನನಗೆ. ಅವಿಕ್ಕಿಂಗ್ ನೋಡ್ಬೇಕು ಏನು ಮಾಡಬೇಕಂತ. ಪಾಲಕ್ ಸಾರು ಮಾಡಬೇಕು ಅಂತ ಸ್ವಲ್ಪನೇ ತೊಗೊಂಡಿದ್ದೀನಿ, ಇರಲಿ ಟೇಸ್ಟಿಗೆ ಅಂತ ಹೇಳಿ. ಆ್ಯಕ್ಚುಲಿ ಮೋರ್ ದೆನ್ ಹೆಲ್ತ್ ಬೆನಿಫಿಟ್ ಇದರಲ್ಲಿ. ನಂಗೆ ತುಂಬ ಇಷ್ಟ ಪಾಲಕ್ ದಾಲ್. ಟೊಮೆಟೊ, ಆನಿಯನ್, ಕೊತ್ತಂಬರಿ. ಅವನಿಗೂ ಇಷ್ಟ ಅಂತ ನೋಡಿ, ಅವನಿಗೂ ಇಷ್ಟ ಅಂತ ಬರೀತಾ ಇದೆ ನನ್ನ ಬಂಗಾರಿ ಹೋಮ್ವರ್ಕ್. ನೋಡಿ ಈಗ ಟೈಮ್ ಆಗಿದೆ 5:07, ಅಂದರೆ 5 ಗಂಟೆ ಸಾಯಂಕಾಲ, 5 ಗಂಟೆ 10 ನಿಮಿಷ ಆಗ್ಲಿಕ್ಕೆ ಬಂತು. ಆ್ಯಂಡ್ ನನ್ನ ಡಿನ್ನರ್ ರೆಡಿ ಆಗಿದೆ. ಈಗ ಬಾರಿಸೋದೇ ಇದೊಂದು ಊಟ ಮಾಡಿಬಿಟ್ರೆ 5 o'clock ಇಷ್ಟಕ್ಕೆ ಮುಗಿಸಿ. ಏನು ಮತ್ತೆ ತಿಂದಿಲ್ಲ ಅಂತ ಹೇಳಿದರೆ ಅಲ್ಲಿಗೆ ಮೆಜಾರಿಟಿ ಆಫ್ ದ ಚಾಲೆಂಜಸ್ ಕಂಪ್ಲೀಟ್ ಆದಂಗೆ ಇವತ್ತಿಂದು. ಇನ್ನೊಂದು 1, 2, 3 ಟಾಸ್ಕ್ ಕಂಪ್ಲೀಟ್ ಇದೆ. ಅದ್ರ ಬಗ್ಗೆ ನಾನು ಅಪ್ಡೇಟ್ ಹೇಳ್ತಾ ಹೋಗ್ತೀನಿ. ಊಟ ಮಾಡ್ತೀನಿ ಈಗ. ಆಮೇಲೆ ಲಕ್ಷ್ಮಿ ಥರ ನಮ್ಮ ಮಗ ಈ ಥರ ಕ್ಯಾಮ್ರಾ ಏನು ಆ್ಯಕ್ಟಿಂಗ್ ಮಾಡ್ತಾನೆ ಅಂತೆಲ್ಲ ನೋಡಿ ಹೆಂಗೆ ಅಡ್ಡ ಬರ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಲಕ್ಷ್ಮಿ ರೆಸಿಪೀಸ್ ಚಾನಲ್ನ ನೋಡಿಬಿಟ್ಟು ಅವ್ರಿಗೆ ಅವರಿಂದ ಇನ್ಸ್ಪೈರ್ ಆಗಿ ನಾನು ಮಾಡ್ತಿದ್ದೀನಿ ಅಂತ. ಅದರಲ್ಲಿ ಅವ್ರ ಮಗನೂ ಅಷ್ಟೇ ಈ ಥರ ಕ್ಯಾಮ್ರಾ ಮುಂದೆ ಹಿಂಗೆ ಬಂದು ಮಾಡ್ತಿರ್ತಾನೆ. ಇವನು ಹಾಗೆ ಮಾಡ್ತಾ ಇದ್ದಾನೆ. ಈ ಮಕ್ಕಳೇ ಹಿಂಗೆ. ಸ್ವರ್ಗ. ಮಗುದ ಟೇಸ್ಟ್ ಕಂದ ನೀನು ಹೇಳೇ ಇಲ್ಲ. ಚೆನ್ನಾಗಿದೆ ಅಮ್ಮ. ಇವನ್ ದಾಲ್ ಅಷ್ಟೊಂದು ಓಕೆ ಅನ್ಸುತ್ತೆ. ನನಗೆ ದಾಲ್ ಅಂದರೆ ತುಂಬಾ ಇಷ್ಟ. ನನಗೂ. ವಾಟ್ ಈಸ್ ರಾಂಗ್ ವಿತ್ ಯು? ಏನು ಡೂಡ್, ವಾಟ್? ಬರೀ
Sorry, Mom. ಹಾಂ ಇಟ್ಸ್ ಓಕೆ ಪುಟ್ಟ, ಬನ್ನಿ ಬೇಗ ಬನ್ನಿ. Oh. Ow. This E is wrong. That is not how you write E. It's wrong. Ru. Eh. 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 Very good. Next. Eh. Beautiful, beautiful. Huh. Next. Next. Oh. ಇದು ಟಾಸ್ಕ್ 11. ಅವ್ಯಕ್ತನಿಗೆ ಏನಾದರೂ ಕಲಿಸ್ಬೇಕು ಅಂತ ಹೇಳಿ, ಏನಾದರೂ ಯಾಕೆ ನಮ್ಮ ಕನ್ನಡ ಭಾಷೆನೇ ಕಲಿಸೋಣ ಅಂಥೇಳಿ ನಾನು ಅವನಿಗೆ ಸ್ವರಗಳನ್ನು ಮತ್ತು ವ್ಯಂಜನಗಳನ್ನು ಕಲಿಸ್ತಿದ್ದೀನಿ. ಇದಾಗಲೇ ಸ್ಟಾರ್ಟ್ ಮಾಡಿದ್ದೆ ಮೊದಲೇ, ಬಟ್ ಈಗ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಹೇಳಿ. ಅವನಿಗೆಲ್ಲ ಓವಲ್ಸು ಗೊತ್ತು, ಕಾನ್ಸನೆಂಟ್ಸ್ ಇವಾಗ ಕಲಿತಾ ಇದ್ದಾನೆ. ಬಟ್ ಪಾಪ ಅವನಿಗೆ ಟಯರ್ಡ್ ಆಗಿದೆ, ಬೆಳಗ್ಗೆ ಬೇಗ ಇದ್ನಲ್ಲ ನನ್ನ ಜೊತೆನೇ, ತುಂಬ ಟಯರ್ಡ್ ಆಗಿದೆ ಅವನಿಗೆ. Go. ವೆರಿ ಅದಕ್ಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅವನಿಗೆ. ನಿದ್ದೆ ಕಣ್ಣಲ್ಲಿ ತೇಲ್ತಾ ಇರೋದು ಕಾಣಿಸ್ತಿದೆ. ಹೋಗಿ ಮಲ್ಕೊಳ್ಳೋಣ ಅಂದ್ರೂ ಕೂಡ ಮಲ್ಕೊಳ್ಳಲ್ಲ ಮಾರಯ್ಯ ಇವನು. Go. No. That is G. Next one is G. And this G, it has to improve yet. You write Ghamma, ghamma. ಅದೇ G. ಬರೀ ಬರೀ. Beautiful. Next. Yeah. After near what letter? First write Nya, then we'll think about that next. ಒಂಚೂರು ಮೇಲೆ ಏರ್ಸೋದನ್ನ ಅಷ್ಟೇ ಸಣ್ಣದಾಗಿ ಬರೀತೀಯ. ಮೇಲೆ ಕೊಂಡಿನ ಮೇಲೆ ಹಾಕೋದು, ಈ ಲೈನ್ ಎಳೆಯೋದಪ್ಪ. ಹಾಂ, ನೆಕ್ಸ್ಟ್ ನೆನ್ಪು ಮಾಡ್ಕೊ. ಏನು ಬರೆದೆ ನೀನು? ಅದಕ್ಕೆ ಹೇಳು ನಿನಗೆ ಬರೆಯುವಾಗ ಸ್ವಲ್ಪ ಗಮನ ಅಲ್ಲಿ ಇರಲಿ, ಪ್ರಾಕ್ಟೀಸ್ ಮಾಡು. Sure. ಇನ್ನು ಟಾಸ್ಕ್ 12 ಅವನ ಜೊತೆ ಸ್ವಲ್ಪ ಇನ್ನೂ ಆಟ ಆಡಬೇಕು ಅಂಥೇಳಿ. ಆಟ ಆಡಲಿಕ್ಕೆ ನಂಗೆ ನಿಜವಾಗ್ಲೂ ಎನರ್ಜಿ ಇರಲಿಲ್ಲ. ಇನ್ನು ಮೂರವರು ಒಂದು ಸ್ಕೂಲ್ಗೆ ಹೋಗಿದ್ದ ಅಂತ ಹೇಳ್ಬಿಟ್ಟು ಅಲ್ಲೇ ಆಟ ಆಡಿರ್ತಾನೆ ಅಂದ್ಕೊಂಡು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅವನ ಜೊತೆ. ಅದು ಕೂಡ ಅವ್ನ ಫೇವ್ರೆಟ್ ಆ್ಯಕ್ಟಿವಿಟಿನೇ. ಸೊ ಅದಕ್ಕೆ ಒಂದು ಸಿಂಪಲ್ ಡಯಾಗ್ರಾಮ್ಸ್ ಇರುತ್ತಲ್ವ, 2 ಇಂದ ಏನಾದರೂ ಡ್ರಾ ಮಾಡೋದು, ಎಲ್ಲ ಸಿಂಪಲ್ ಟ್ರೀ ಡಯಾಗ್ರಾಮ್ಸು. ಅದನ್ನು ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ, ಅದನ್ನು ನಾನು ಟ್ರೈ ಮಾಡಿ ಅವ್ನಿಗೆ ಹೇಳ್ಕೊಟ್ಟೆ. ಆ್ಯಂಡ್ ಹೀ ಈಸ್ ಡೂಯಿಂಗ್ ಇಟ್ ನಾವು. ಅದಾದಮೇಲೆ ಲಾಸ್ಟಿಗೆ ಏನಿದು ಸ್ಟೋರಿ ಟೆಲ್ಲಿಂಗ್, ವಿಚ್ ಈಸ್ ಹಿಸ್ ಫೇವ್ರೆಟ್. ಅದಂತೂ ತಪ್ಸಂಗೆ ಇಲ್ಲ. ಸೊ ಸ್ಟೋರಿ ರೀಡ್ ಮಾಡ್ತಿದ್ದೀನಿ ಈಗ ಅವನಿಗೆ. ಹಾಗೆ ಒಂದು ಪ್ಯಾರಾಗ್ರಾಫ್ ಓದಿಸೋ ಥರನೂ ಟ್ರೈ ಮಾಡಿದೆ ಅವನಿಂದ, ಇಂಗ್ಲೀಷ್ ವರ್ಡ್ಸು. ಸೊ ಅಲ್ಲಿಗೆ ಟಾಸ್ಕ್ 12 ಮುಗೀತು. ಇನ್ನೊಂದೇನೋ ಇತ್ತಪ್ಪ 13, ಅದೇನಂತ ನೆನಪಾಗ್ತಿಲ್ಲ ಈಗ ಸದ್ಯಕ್ಕೆ. ಎಸ್, ಐ ಆಮ್ ಟೋಟಲಿ ಡ್ರೈನ್ಡ್. ಇನ್ಫ್ಯಾಕ್ಟ್ ಈಗ ಟೈಮ್ 9:30 ಆಯಿತು. 7:30ಗೆ ಈ ವ್ಲಾಗ್ನ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. 9:30 ಆಲ್ಮೋಸ್ಟ್ ಎಂಡಿಗೆ ಬರ್ತಾಯಿದೆ. ಸೊ ಅಲ್ಲಿಗೆಲ್ಲ ಟಾಸ್ಕ್ ಮುಗಿಸಿದ್ದೀನಿ. ಟಾಸ್ಕ್ 13 ನೆನಪಾಗ್ತಿಲ್ಲ, ಅದೇನಂತ ಕಾಮೆಂಟ್ಸಲ್ಲಿ ಹೇಳ್ತೀನಿ. ನಾನು ಅದು ಎಕ್ಸೆಲ್ ಶೀಟ್ ಫಿಲ್ ಮಾಡಿದ್ದೀನಿ. ಬಟ್ ಐ ಆಮ್ ಶ್ಯೂರ್ ನಾನು ಎಲ್ಲ ಟಾಸ್ಕ್ ಏನು ಅಂದ್ಕೊಂಡಿದ್ದೆ ಇವತ್ತಿನ ದಿನ ಅದೆಲ್ಲನೂ ಮುಗಿಸಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಐ ರಿಯಲಿ ಡಿಂಟ್ ಥಿಂಕ್ ಅದು ಪ್ಲ್ಯಾನ್ ಮಾಡಿ ಒಂದು ಸತಿ ಆಗಿರಲ್ಲ. ಬಟ್ ಇವತ್ತು ನೋಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಇನ್ನು 59 ಡೇಸ್ ಟು ಗೋ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೋ ಒಂದು ರೀತಿಯಲ್ಲಿ ಒಂದು ಪುಟ್ಟ ವೇನಲ್ಲಾದರೂ ನಿಮಗೆ ಮೋಟಿವೇಟ್ ಆಗಿರುತ್ತೆ ವಿಡಿಯೋ ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೆ ಲಾಸ್ಟಿಗೆ ಏನು ಮಾಡಿದೆಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮನೆ ಸ್ವಲ್ಪ ಕ್ಲೀನ್ ಮಾಡಿದೆ, ಕಸೆಲ್ಲ ಗುಡಿಸ್ಕೊಂಡ್ಬಿಟ್ಟು ನನಗೆ ಬ್ರಷ್ ಮಾಡಿಕೊಂಡು ಅವ್ನಿಗೆ ಬ್ರಷ್ ಮಾಡಿಕೊಂಡು ಪ್ರೇಯರ್ ಮಾಡಿದ್ವಿ ಸಂಜೆದು ಮಾಡಿ. ಈಗ ವ್ಲಾಗ್ ಎಡಿಟ್ ಮಾಡಿ I am going to sign off now. Bye. ಮತ್ತೆ ಸಿಗೋಣ.